ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 11 ಇದರಲ್ಲಿ ಹೌ ಟು ಕನ್ವರ್ಟ್ ಟೆಕ್ಸ್ಟ್ ಟು ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ ಇನ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ದಲ್ಲಿ ನಾವು ಟೆಕ್ಸ್ಟನ್ನು ಯಾವ ರೀತಿಯಾಗಿ ಒಂದು ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 12. ಸೊ ಇದರಲ್ಲಿ ನಾನು ಹೌ ಟು ಇನ್ಸರ್ಟ್ ಶೇಪ್ಸ್ ಇನ್ ಅ ಸ್ಲೈಡ್. ನಾವು ಸ್ಲೈಡ್ಗಳಲ್ಲಿ ಯಾವ ರೀತಿಯಾಗಿ ಶೇಪ್ಗಳನ್ನ ಇನ್ಸರ್ಟ್ ಮಾಡ್ಕೋಬೋದು, ಬೇರೆ ಬೇರೆ ಅಂಥ ಶೇಪ್ಗಳನ್ನ ನಾವು ಸ್ಲೈಡ್ದಲ್ಲಿ ಇನ್ಸರ್ಟ್ ಯಾವ ರೀತಿ ಮಾಡ್ಕೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ. ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ಆಲ್ರೆಡಿ ಒಂದು ಟೈಟಲ್ ಸ್ಲೈಡ್ ಇರ್ತದೆ. ಸೊ ಇವಾಗ ನಮಗೆ ಏನು ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಒಂದು ಶೇಪನ್ನು ನಾವು ಇನ್ಸರ್ಟ್ ಮಾಡಬೇಕಾಗಿದ್ರೆ ಇಲ್ಲಿ ಬ್ಲ್ಯಾಂಕ್ ಸ್ಲೈಡನ್ನು ಇಲ್ಲಿ ರೆಡಿ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಇದನ್ನು ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋತೀನಿ. ಇವಾಗ ಬ್ಲ್ಯಾಂಕ್ ಸ್ಲೈಡ್ ರೆಡಿ ಆಗಿದೆ. ಇವಾಗ ನಾನು ಇವತ್ತಿನ ಕ್ಲಾಸ್ದಲ್ಲಿ ನಾವು ಏನು ನೋಡಬೇಕಾಗಿದೆ ಅಂದರೆ ಇಲ್ಲಿ ಶೇಪ್. ಓಕೆ, ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಶೇಪ್ಸ್ಗಳು ಬಂದಿರ್ತವೆ. ಇದರಲ್ಲಿ ಕೆಲವೊಂದು ಶೇಪ್ಗಳನ್ನ ನಾನು ನಿಮಗೆ ಯಾವ ರೀತಿ ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಲೈನ್ಸನ್ನು ತಗೋಬೋದು. ಓಕೆ, ರೆಕ್ಟ್ಯಾಂಗಲ್ಸ್, ಬೇಸಿಕ್ ಶೇಪ್ಸ್, ಬ್ಲಾಕ್ ಎರೋಸ್, ಇಕ್ವೇಷನ್ ಶೇಪ್ಸ್, ಫ್ಲೋ ಚಾರ್ಟ್, ಸ್ಟಾರ್ಸ್ ಆ್ಯಂಡ್ ಬ್ಯಾನರ್ಸ್ ಮತ್ತು ಕಾಲ್ಔಟ್, ಆ್ಯಕ್ಷನ್ ಬಟನ್ಸ್. ಸೊ ಇವುಗಳನ್ನು ನಾವು ಏನು ಮಾಡ್ಕೋಬೋದು ಅಂದರೆ ನಮಗೆ ಯಾವ ರೀತಿಯಾಗಿ ಅವಶ್ಯಕತೆ ಇರ್ತದಲ್ಲ ಆ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನಾವು ಏನು ಮಾಡಬೇಕಾಗ್ತದೆ, ಶೇಪನ್ನು ತೊಗೋಬೇಕಾಗ್ತದೆ. ಓಕೆ, ಸೊ ನಾನು ಎಕ್ಸಾಂಪಲ್ ಆಗಿ ಕೆಲವೊಂದು ಶೇಪ್ಗಳನ್ನ ಯಾವ ರೀತಿ ಇನ್ಸರ್ಟ್ ಮಾಡ್ಕೊಳ್ಳೋದು, ಔಟ್ಲೈನ್ ಚೇಂಜ್ ಮಾಡ್ಕೊಳ್ಳೋದು, ಕಲರ್ ಫಿಲ್ ಮಾಡ್ಕೊಳ್ಳೋದು, ಓಕೆ, ಮತ್ತು ಪುನಃ ಅದನ್ನು ಕಂಟ್ರೋಲ್ D ಮಾಡಿಕೊಂಡು ಮತ್ತೆ ಕಾಪಿ ಪೇಸ್ಟ್ ಯಾವ ರೀತಿ ಮಾಡ್ಕೊಳ್ಳೋದು. ಸೊ ಇವುಗಳನ್ನೆಲ್ಲ ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾವೇನು ಮಾಡ್ತೀನಪ್ಪ ಅಂದರೆ ಒಂದು ಶೇಪ್ ಅಂತ ಫಸ್ಟ್ ನಾ ಏನು ತಗೋತೀನಪ್ಪ ಅಂದರೆ ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ದಲ್ಲಿ ಹೋಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತಗೊಳ್ತೀನಿ. ಓಕೆ, ಸೊ ಇವಾಗ ಕ್ಲಿಕ್ ಮಾಡಿಕೊಂಡು ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಸೊ ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೇಕು. ಡ್ರ್ಯಾಗ್ ಮಾಡಿದ ನಂತರ ಇದಕ್ಕೆ ನಾವು ಕಲರ್ ಅಪ್ಲೈ ಮಾಡ್ಕೋಬೋದು. ಓಕೆ, ಈ ಸೇಫ್ ಫಿಲ್. ಓಕೆ, ಇಲ್ಲಿ ಸೇಫ್ ಫಿಲ್ ಅಂತ ಬರ್ತದೆ. ಸೊ ಇವಾಗ ನಾನು ಬೇರೆ ಬೇರೆ ಕಲರನ್ನು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಓಕೆ, ಇದರಲ್ಲಿ ಇರ್ತಕ್ಕಂಥ ಕಲರನ್ನ ಅಪ್ಲೈ ಮಾಡ್ಕೋಬೋದು ಅಥವಾ ಇಲ್ಲಿ ಮೋರ್ ಒಂದು ಫಿಲ್ ಕಲರ್ಸ್ದಲ್ಲಿ ಹೋಗಿ ಕಲರ್ನ ಇಲ್ಲಿ ಏನು ಮಾಡ್ಕೋಬೋದು, ಲೈಟ್ ಕಲರ್ ಮಾಡ್ಕೋಬೋದು ಅಥವಾ ಪುನಃ ಮತ್ತು ಡಾರ್ಕ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು ಅಥವಾ ಇದರಲ್ಲಿ ಇರ್ತಕ್ಕಂಥ ಕಲರ್ ಕೂಡ ಏನು ಮಾಡ್ಕೋಬೋದು, ಈ ಪ್ರಕಾರ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಓಕೆ ಕೊಟ್ಟನಪ್ಪ ಅಂದರೆ ಇಲ್ಲಿ ಕಲರ ಚೇಂಜ್ ಆಗ್ತದೆ. ಪುನಃ ಮತ್ತು ಅದೇ ಕಲರ್ ಬೇಕಾಯ್ತು ನಾವು ಏನು ಮಾಡ್ಕೋಬೋದು, ಕಂಟ್ರೋಲ್ Z ಮಾಡ್ಕೋಬೋದು. ಸೊ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಸೇಫ್ ಫಿಲ್ದಲ್ಲಿ ಹೋಗಿ ಇಲ್ಲಿ ನಾವು ಬೇರೆ ಬೇರೆ ಕಲರ್ ಅಪ್ಲೈ ಮಾಡ್ಕೋಬೋದು. ಆಮೇಲೆ ಪಿಕ್ಚರ್ ಇನ್ಸರ್ಟ್ ಮಾಡ್ಕೋಬೋದು, ಗ್ರೇಡಿಯಂಟ್ ಆಮೇಲೆ ಹಾಕ್ಬೋದು, ಇಲ್ಲಿ ಟೆಕ್ಸ್ಚರ್ ಹಾಕ್ಬೋದು. ಇಲ್ಲಿ ನಾನು ಗ್ರೇಡಿಯಂಟ್ ತಗೋತೀನಿ. ಓಕೆ, ಸೊ ಈಗ ಗ್ರೇಡಿಯಂಟ್ದಲ್ಲಿ ಹೋಗಿ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸಾಲಿಡ್ ಕಲರ್, ಗ್ರೇಡಿಯಂಟ್ ಫಿಲ್, ಪಿಕ್ಚರ್ ಆರ್ ಟೆಕ್ಸ್ಚರ್ ಫಿಲ್, ಪ್ಯಾಟರ್ನ್. ಓಕೆ, ಈ ಪ್ರಕಾರ ಇದ್ದಾವೆ. ಸೊ ಈಗ ನಾನು ಪ್ಯಾಟರ್ನ್ ತಗೋತೀನಿ. ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಪ್ಯಾಟರ್ನನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ನಮಗೆ ಬೇಕಾದಂಥ ಒಂದು ಪ್ಯಾಟರ್ನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಈ ಒಂದು ಪ್ಯಾಟರ್ನನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಏನು ಮಾಡ್ತೀನಿ, ಈ ಪ್ಯಾಟರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಇದರಲ್ಲಿ ನಾವು ಬೇರೆ ಬೇರೆ ಶೇಪನ್ನು ತೊಗೊಳ್ಳೋಣ ಮತ್ತೆ. ಓಕೆ, ಸೊ ಆಗ ಮತ್ತೆ ಇಲ್ಲಿ ಹೊರಗಡೆ ಮೌಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಶೇಪ್ಸ್ ಬಂದಿರ್ತವೆ. ಸೊ ಇದರಲ್ಲಿ ಇರ್ತಕ್ಕಂಥದ್ದನ್ನು ಏನು ತಗೋತೀನಪ್ಪ ಅಂದರೆ ಈಗ ಫಸ್ಟ್ ಯಾವ್ದು ತಗೋತೀನಪ್ಪ ಅಂದರೆ ಇಲ್ಲಿ ಒಂದು ಇಲ್ಲಿ ನೋಡ್ಕೋಬೋದು ಹಾಫ್ ಫ್ರೇಮ್ ಅಂತ ಬರ್ತದೆ. ಸೊ ಇಲ್ಲಿ ಹಾಫ್ ಫ್ರೇಮ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾನು ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ನನಗೆ ಎಷ್ಟು ಬೇಕು ಅಷ್ಟೇ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಮಾಡಿದ ನಂತರ ಇಲ್ಲಿ ಇದರಲ್ಲಿ ಬಂದು ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಕಲರ್ ಚೇಂಜ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಶೇಪ್ ಫಿಲ್ದಲ್ಲಿ ಹೋಗಿ ಮತ್ತೆ ಇಲ್ಲಿ ಗ್ರೇಡಿಯಂಟ್ ತಗೋತೀನಿ. ಓಕೆ, ಮೋರ್ ಗ್ರೇಡಿಯಂಟ್ಸ್ದಲ್ಲಿ ಹೋಗಿ ಇಲ್ಲಿ ಕಲರನ್ನು ಅದರದ್ದು ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಗ್ರೇಡಿಯಂಟ್ ಸ್ಟಾಪ್ಸ್ ಬಂದಿರ್ತವೆ. ಸೊ ಇಲ್ಲಿ ಬಂದು ನಾವು ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಮತ್ತೆ ಏನು ಮಾಡ್ತೀನಿ, ಇಲ್ಲಿ ಕಲರ್ ಚೇಂಜ ಮಾಡ್ಕೋತೀನಿ. ಓಕೆ, ಮತ್ತೆ ಪುನಃ ನಾವು ಏನು ಮಾಡ್ಕೋಬೋದಪ್ಪ, ಮತ್ತು ಬೇಕಾಗಿತ್ತಂದ್ರೆ ನಮಗಿಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತೆ ಒಂದು ಸ್ಟಾಪ್ ಇಲ್ಲಿ ಬರ್ತದೆ, ಗ್ರೀನ್ ಸ್ಟಾಪು. ಸೊ ಇದಕ್ಕೂ ಕೂಡ ಕಲರನ್ನು ನಾನು ಇಲ್ಲಿ ಫಿಲ್ ಮಾಡ್ಕೋಬೋದು. ಓಕೆ,
ಸೊ ಆಗ ಈ ಪ್ರಕಾರ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಕಲರನ್ನು ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿದ ನಂತರ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಟೈಪ್ದಲ್ಲಿ ಬರ್ತೀನಿ. ಸೊ ಈಗ ಟೈಪ್ದಲ್ಲಿ ಬಂದು ಇದರಲ್ಲಿರ್ತಕ್ಕಂಥ ಟೈಪ್ಸನ್ನು ನಾನು ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಓಕೆ, ಇವಾಗ ನಾನು ಯಾವ್ದು ತೊಗೋತೀನಪ್ಪ ಅಂದರೆ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ತೊಗೋತೀನಿ, ಹೌದು, ಅಥವಾ ಪಾತ್ ತೊಗೋತೀನಿ. ಓಕೆ, ಸೊ ಈಗ ಯಾವ್ದು ತೊಗೊಂಡಿನಿ ಇಲ್ಲಿ ನೋಡ್ಕೋಬೋದು. ನಾನು ಯಾವ್ದು ಚೇಂಜ್ ಮಾಡಿದ್ದೇನಪ್ಪ ಅಂದ್ರೆ ಪಾತ್. ಓಕೆ, ಪಾತ್ ಅದು ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಇಲ್ಲಿ 0 ಬರ್ತದೆ ನೋಡಿರಿ. ಸೊ ಇಲ್ಲಿ 0 ಬರ್ತದೆ, ಇದ್ರ ತನಕ ನಾನು ಏನು ಮಾಡ್ತೀನಿ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಇಲ್ಲಿ ನೋಡ್ಕೋಬೋದು. ಓಕೆ, ಇಲ್ಲಿ 0 ಮ್ಯಾಗ ಬಂದ ಕೂಡಲೇ ಏನು ಮಾಡಬೇಕು, ಸ್ಟಾಪ್. ಓಕೆ, ಮತ್ತೀಗ ಏನು ಮಾಡೋಣಪ್ಪ ಅಂದ್ರೆ ಈಗ ಮತ್ತೆ ಇದನ್ನು ಪುನಃ ಇದನ್ನು ಕೂಡ ಏನು ಮಾಡೋಣ, ಇಲ್ಲಿ 0 ಎಲ್ಲಿಗೆ ಬರ್ತದ ಅಲ್ಲಿ ಸ್ಥಾನ. ಓಕೆ, ಇಲ್ಲಿ ಸೊ ಇಲ್ಲಿ ಸ್ಥಾನ ಇಲ್ಲಿ ಏನು ಬಂದದ. ಓಕೆ, ಇಲ್ಲಿ 0 ಬಂದಿದೆ, ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಇವಾಗ ಏನು ಮಾಡೋಣಪ್ಪ ಅಂದ್ರೆ ಕಂಟ್ರೋಲ್ ಡಿ ಮಾಡೋಣ. ಕಂಟ್ರೋಲ್ ಡಿ ಮಾಡಿ ಪುನಃ ಇಲ್ಲಿ ತಂದಿಟ್ಟು ನಂತರ ಇಲ್ಲಿ ಬಂದು ರೊಟೇಟ್ ಮಾಡ್ಕೋಬೇಕು. ಓಕೆ, ಸೊ ಈಗ ರೊಟೇಟ್ ನಾನು ಏನು ಮಾಡಿದ್ದೀನಪ್ಪ, ಇದನ್ನು ರೊಟೇಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ರೊಟೇಟ್ ಯಾವುದಿದು ಫ್ಲಿಪ್ ವರ್ಟಿಕಲ್. ಓಕೆ, ಫ್ಲಿಪ್ ವರ್ಟಿಕಲಲ್ಲಿ ಏನು ಮಾಡಿದ್ದೀನಿ, ರೊಟೇಟ್ ಮಾಡಿದ್ದೀನಿ. ಸೊ ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಇವಾಗ ಇಲ್ಲಿ ಹೊರಗಡೆ ಮೌಸ್ ಕ್ಲಿಕ್ ಮಾಡಿದರೆ ಇವಾಗ ಅಡ್ಜಸ್ಟ್ ಆಗಿದೆ. ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಸೊ ಇದನ್ನು ಶೇಪನ್ನು ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಕಂಟ್ರೋಲ್ ಡಿ ಮಾಡಿ ಪುನಃ ಮತ್ತೆ ಏನು ಮಾಡ್ತೀನಿ, ಇಲ್ಲಿ ತಂದಿಡ್ತೀನಿ. ನಂತರ ಮತ್ತೆ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ರೊಟೇಟ್ ಮಾಡ್ಕೋಬೇಕು. ಓಕೆ, ಡ್ರಾಯಿಂಗ್ ಟೂಲ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ರೊಟೇಟ್ ಬರ್ತದೆ. ಸೊ ಇವಾಗ ನಾವು ಇಲ್ಲಿ ಯಾವ ಸೆಟ್ ಆಗ್ತದೆ ಅದನ್ನು ಇಲ್ಲಿ ರೊಟೇಟ್ ಮಾಡ್ಕೋಬೋದು. ಓಕೆ, ಇವಾಗ ಯಾವ ಸೆಟ್ ಆಗಿದೆಪ್ಪ ಅಂದರೆ ಇಲ್ಲಿ ಫ್ಲಿಪ್ ಆರಿಜೆಂಟಲ್. ಓಕೆ, ಈ ಸೆಟ್ ಆಗಿದೆ. ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದನ್ನು ಕೂಡ ಏನು ಮಾಡ್ಕೋತೀನಿ, ಕಂಟ್ರೋಲ್ ಡಿ ಮಾಡ್ತೀನಿ. ಕಂಟ್ರೋಲ್ ಡಿ ಮಾಡಿ ಪುನಃ ಇಲ್ಲಿ ತಂದಿಟ್ಟು, ಓಕೆ, ಇಲ್ಲಿ ತಂದಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಇದಕ್ಕೆ ರೊಟೇಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ರೊಟೇಟ್. ಸೊ ಇವಾಗ ಏನು ಮಾಡಿದ್ದೀನಿ, ಇದನ್ನು ಫ್ಲಿಪ್ ಆರಿಜೆಂಟಲ್. ಓಕೆ, ಸೊ ನಾನು ಇವಾಗ ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಯಾವುದಿದೆ ಇದು ಹಾಫ್ ಫ್ರೇಮ್. ಓಕೆ, ಹಾಫ್ ಫ್ರೇಮ್ ತೊಗೊಂಡು ಈ ಪ್ರಕಾರ ಒಂದು ಫ್ರೇಮನ್ನು ರೆಡಿ ಮಾಡಿದ್ದೀನಿ. ಓಕೆ, ಮತ್ತು ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪ್ ತೊಗೊಂಡು ಇದರಲ್ಲಿ ಡಿಸೈನ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಬೇರೆ ಶೇಪನ್ನು ತೊಗೋತೀನಿ. ಓಕೆ, ಸೊ ಇವಾಗ ನಾನು ಯಾವ್ದು ತೊಗೋತೀನಪ್ಪ ಅಂದರೆ ಇಲ್ಲಿ ಒಂದು ಸನ್. ಓಕೆ, ಸನ್ ಅಂತಿದೆ. ಸೊ ಇದನ್ನು ಡ್ರ್ಯಾಗ್ ಮಾಡ್ಕೋತೀನಿ. ಶಿಫ್ಟ್ ಪ್ರೆಸ್ ಮಾಡ್ಕೋಬೇಕು. ಈ ಪ್ರಕಾರ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಇಲ್ಲಿ ಡ್ರ್ಯಾಗ್ ಮಾಡಿದ ನಂತರ ನಾನು ಮತ್ತೆ ಪುನಃ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಗ್ರೇಡಿಯಂಟ್ ಫಿಲ್. ಓಕೆ, ಗ್ರೇಡಿಯಂಟ್ ಫಿಲ್ದಲ್ಲಿ ಬಂದು ಇದು ಕಲರನ್ನು ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ನಮಗೆ ಬೇಕಂತ ಕಲರನ್ನು ಇಲ್ಲಿ ಹಾಕ್ಬೋದು. ಓಕೆ, ನಾನು ಈಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಕಲರ್ ಕೂಡ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಚೇಂಜ್ ಮಾಡ್ತೀನಿ. ಓಕೆ, ಸೊ ಕಲರ್ ಚೇಂಜ್ ಮಾಡಿದ್ದೀನಿ. ಇವಾಗ ಒಂದು ಇಲ್ಲಿರ್ತಕ್ಕಂಥ ಒಂದು ಟೈಪ್ ಕೂಡ ನಾವೇನು ಮಾಡೋಣ, ಚೇಂಜ್ ಮಾಡೋಣ. ಓಕೆ, ಇವಾಗ ಇದನ್ನು ಕೂಡ ಏನು ಮಾಡ್ತೀನಿ, ಪಾತ್ ತಗೋತೀನಿ. ಓಕೆ, ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಲರ್ ಕೂಡ ಇಲ್ಲಿ ಚೇಂಜ್ ಮಾಡಿದ್ದೀನಿ. ಸೊ ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಸ್ಮಾಲ್ ಸೈಜ್ ಮಾಡ್ತೀನಿ, ಶಿಫ್ಟ್ ಪ್ರೆಸ್ ಮಾಡಿ. ಓಕೆ, ಮಾಡಿದ ನಂತರ ಇಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ನಂತರ ಮತ್ತೆ ಪುನಃ ಏನು ಮಾಡೋಣ, ಇಲ್ಲಿ ಕಂಟ್ರೋಲ್ ಡಿ ಮಾಡಿ ಮತ್ತೆ ಇಲ್ಲಿ ಇಡೋಣ ಒಂದು. ನೆಕ್ಸ್ಟ್ ಮತ್ತೆ ಕಂಟ್ರೋಲ್ ಡಿ ಮಾಡಿದ ನಂತರ ಪುನಃ ತಂದ ಇಲ್ಲೊಂದು ಅಡ್ಜಸ್ಟ್ ಮಾಡೋದು. ಓಕೆ, ಸೊ ಈ ಪ್ರಕಾರ ನಾವು ಒಂದು ರೆಡಿ ಮಾಡಿದ ನಂತರ ಪುನಃ ಕಂಟ್ರೋಲ್ ಡಿ ಮಾಡಿದರೆ ಮತ್ತು ಅವೇನಾಗ್ತಾವಪ್ಪ ಅಂದರೆ ಅವೇ ಬಂದಿರ್ತವೆ. ಓಕೆ, ಸೊ ಇವಾಗ ಮತ್ತೆ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ, ಸೊ ಇದು ಒಂದು ಶೇಪನ್ನು ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಇಲ್ಲಿ ಮತ್ತೆ ಪುನಃ ಶೇಪ್ ತೊಗೊಳ್ಳೋಣ. ಇಲ್ಲಿ ಬಂದು ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಹಾರ್ಟ್ ಶೇಪನ್ನು ತೊಗೋತೀನಿ. ಸೊ ಈಗ ಹಾರ್ಟ್ ಶೇಪನ್ನು ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ಕೋಬೇಕು. ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ಹಾರ್ಟ್ ಶೇಪ್ ಬರ್ತದೆ. ಇಲ್ಲಿ ಸೇಫ್ ಫಿಲ್. ಓಕೆ, ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಸೇಫ್ ಫಿಲ್ಲನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ, ರೆಡ್ ಕಲರ್. ಓಕೆ, ಸೊ ರೆಡ್ ಕೊಡ್ತೀನಿ. ಸೊ ಇದಕ್ಕೆ ಔಟ್ಲೈನ್ ಕೂಡ ಏನು ಮಾಡ್ತೀನಿ, ಇಲ್ಲಿ ರೆಡ್ ಕೊಡ್ತೀನಿ. ಓಕೆ, ಮತ್ತೆ ಪುನಃ ಏನು ಮಾಡೋಣ, ಇದನ್ನು ಕಂಟ್ರೋಲ್ ಡಿ ಮಾಡೋಣ. ಸೊ ಇಲ್ಲಿ ಕಂಟ್ರೋಲ್ ಡಿ ಮಾಡಿ ಸೊ ಇದಕ್ಕೆ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಔಟ್ಲೈನು ಇದು ಸೇಫ್ ಫಿಲ್ಲು ಎಲ್ಲೋ ಕೊಡೋದು, ಔಟ್ಲೈನು ಎಲ್ಲೋ ಕೊಡೋದು. ಓಕೆ, ಸೊ ಇದನ್ನು ಏನು ಮಾಡೋಣ, ಬ್ಯಾಕ್ ಫ್ರಂಟ್ ಯಾವ್ದು ತೊಗೊಂಡೆ, ರೆಡ್ ತೊಗೊಂಡು. ಓಕೆ, ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಬ್ರಿಂಗ್ ಟು ಫ್ರಂಟ್. ಓಕೆ, ಬ್ರಿಂಗ್ ಟು ಫ್ರಂಟ್ ಅಂದ್ಕೊಳ್ಳಿ, ಅದು ಏನಾಗ್ತದೆ, ಫ್ರಂಟ್ಗೆ ಬರ್ತದೆ. ಸೊ ಇವಾಗ ನಾವೇನು ಮಾಡೋಣಪ್ಪ ಅಂದರೆ ಇಲ್ಲಿ ಸ್ವಲ್ಪ ಸೈಜನ್ನು ಶಿಫ್ಟ್ ಪ್ರೆಸ್ ಮಾಡ್ಕೋದು, ಎರೋ ಮಾರ್ಕ್ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳೋದು.
ಇವಾಗ ಏನಾಗಿದೆಪ್ಪ ಅಂದ್ರೆ ಅದು ಸ್ಮಾಲ್ ಸೈಜ ಆಗಿದೆ. ಇಷ್ಟು ಮಾಡಿದ ನಂತರ ಇಲ್ಲಿ ಎರೋ ಮಾರ್ಕ್ ತೊಗೊಂಡು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಏನು ಮಾಡೋದಪ್ಪ ಅಂದರೆ ಮತ್ತೆ ನಾವು ಇಲ್ಲಿ ಪುನಃ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ 2 ಶೇಪನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಗ್ರೂಪ್ ಅನ್ನಬೇಕು. ಓಕೆ, ಸೊ ಆಗ ಗ್ರೂಪ್, ಸೊ ಇಲ್ಲಿ ಗ್ರೂಪ್ ಮಾಡಿ ಇಲ್ಲಿ ಇಡ್ಬೋದು. ಓಕೆ, ಮತ್ತು ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಮತ್ತೆ ಬೇರೆ ಶೇಪನ್ನು ತೊಗೋಬೋದು. ಓಕೆ, ಸೊ ಆಗ ಮತ್ತೆ ಬೇರೆ ಶೇಪನ್ನು ಇಲ್ಲಿ ಏನು ಮಾಡ್ತೀನಿ ತೊಗೋತೀನಿ. ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಸ್ಮೈಲಿ ಫೇಸ್. ಓಕೆ, ಸ್ಮೈಲಿ ಫೇಸ್ ತೊಗೋತೀನಿ. ಸೊ ಈಗ ಇದರಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಡ್ರ್ಯಾಗ್ ಮಾಡಿದ ನಂತರ ಇದಕ್ಕೂ ಕೂಡ ಸೇಫ್ ಫಿಲ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಇರ್ತಕ್ಕಂಥ ಒಂದು ಸೇಫ್ ಫಿಲ್ಲಲ್ಲಿ ನಾವಿಲ್ಲಿ ತೊಗೋಬೋದು. ಸೊ ಈ ಕಡೆ ತಂದಿಡ್ತೀನಿ. ಓಕೆ, ಇಲ್ಲಿ ನೋಡ್ಕೋಬೋದು. ಇಲ್ಲಿ ಏನು ಮಾಡೋಣ, ಸೇಫ್ ಫಿಲ್. ಓಕೆ, ಸೊ ನಮಗೆ ಯಾವ್ದು ಬೇಕು ಇದರಲ್ಲಿ ಈ ಸ್ಟೈಲ್ ತೊಗೋಬೋದು. ಸ್ಟೈಲ್ಸ್ದಲ್ಲಿ ಬೇಡಾಗಿತ್ತಪ್ಪ ಅಂದರೆ ಇಲ್ಲಿ ಮತ್ತೆ ಪುನಃ ಬಂದು ಇಲ್ಲಿ ಕಲರನ್ನು ಫಿಲ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕಲರ್ನ ಏನು ಮಾಡಿದ್ದೀನಿ, ಕಲರ್ ಇದಕ್ಕೆ ಫಿಲ್ ಮಾಡ್ಕೋತೀನಿ. ಮತ್ತು ಯೆಲ್ಲೋ ಕಲರನ್ನು ಫಿಲ್ ಮಾಡ್ತೀನಿ. ಮತ್ತು ಇಲ್ಲಿ ರೆಡ್ ಕಲರ್ ಔಟ್ಲೈನ್ ಕೊಡ್ತೀನಿ. ಔಟ್ಲೈನ್ ಕೂಡ ನಾವು ಏನು ಮಾಡ್ಕೋಬೋದು, ಇಲ್ಲಿ ಜಾಸ್ತಿ ವೇಟ್ ಜಾಸ್ತಿ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಔಟ್ಲೈನ್ ವೇಟು ಜಾಸ್ತಿ ಮಾಡ್ಕೋಬೋದು. ಇವಾಗ 3 ಪಾಯಿಂಟ್ ಔಟ್ಲೈನ್ ಕೊಡ್ತೀನಿ. ಈ ಒಂದು ಔಟ್ಲೈನ್ ಕೂಡ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಡ್ಯಾಶಸ್ದಲ್ಲಿ ತೊಗೋಬೋದು. ಈ ಪ್ರಕಾರ ಡಾಟ್ ಡಾಟ್ ಬರ್ತದೆ. ಓಕೆ, ಅಥವಾ ನಾವು ಪುನಃ ಈ ಪ್ರಕಾರ ಇಡ್ಬೋದು. ಸೊ ಇವಾಗ ಈ ಪ್ರಕಾರ ಇದನ್ನು ಶೇಪ್ ತೊಗೋಬೋದು. ಮತ್ತು ಪುನಃ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಶೇಪ್ ತೊಗೋತೀನಿ. ಓಕೆ, ಬೇರೆ ಶೇಪನ್ನು ತೊಗೋತೀನಿ. ಇವಾಗ ಯಾವ ಶೇಪ್ ತೊಗೋತೀನಪ್ಪ ಅಂದ್ರೆ ನಾ ಈಗ ಇಲ್ಲಿ ಬರ್ತಕ್ಕಂಥ ಸ್ಟಾರ್ ತೊಗೋತೀನಿ. ಓಕೆ, ಇವಾಗ 32 ಪಾಯಿಂಟ್ ಸ್ಟಾರ್ ತೊಗೋತೀನಿ. ಶಿಫ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಶಿಫ್ಟ್ ಪ್ರೆಸ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿದ್ದೀನಿ. ಮತ್ತು ಪುನಃ ನಾವು ಏನು ಮಾಡ್ಕೋಬೋದಪ್ಪ ಇಲ್ಲಿ ಅಂದರೆ ಸೇಫ್ ಫಿಲ್ ಮಾಡ್ಕೋಬೋದು. ಓಕೆ, ಇಲ್ಲಿರ್ತಕ್ಕಂಥ ಹೋಗಿ ನಾವೇನು ಮಾಡ್ಕೋಬೋದು, ಇಲ್ಲಿ ಗ್ರೇಡಿಯೆಂಟ್ದಲ್ಲಿ ಬಂದು ನಾವಿಲ್ಲಿ ಮೋರ್ ಗ್ರೇಡಿಯೆಂಟ್ಸ್ ಮತ್ತು ಇಲ್ಲಿ ಗ್ರೇಡಿಯೆಂಟ್ ಫಿಲ್. ಓಕೆ, ಸೊ ಇವಾಗ ಗ್ರೇಡಿಯೆಂಟ್ ಫಿಲ್ ಕೂಡ ನಾವು ಇಲ್ಲಿ ಈ ಪ್ರಕಾರ ಇಲ್ಲಿ ಮಾಡ್ಕೋಬೋದು. ಓಕೆ, ಸೊ ಇದು ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಗ್ರೇಡಿಯೆಂಟ್ ಫಿಲ್ ಮಾಡ್ಕೊಂಡು ಇದನ್ನು ಡಿಸೈನ್ ಮಾಡಿ ಇಲ್ಲಿ ಇಡ್ಬೋದು. ಓಕೆ, ಸೊ ಇದು ಸೇಫ್ 32 ಪಾಯಿಂಟ್ಸ್ ಏನದು ಸ್ಟಾರ್. ಓಕೆ, ನೆಕ್ಸ್ಟ್ ನಾವು ಏನು ತೊಗೊಂಡು ಅಂದರೆ ಇಲ್ಲಿ ಸ್ಟಾರ್ ತೊಗೊಳ್ಳೋಣ. ಓಕೆ, ಹೊರಗಡೆ ಮೌಸ್ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ಬಂದು ಇವಾಗ ನಾನು ಏನು ತೊಗೋತೀನಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಸ್ಟಾರ್ಸ್. ಓಕೆ, ಸ್ಟಾರ್ಸ್ ಆ್ಯಂಡ್ ಬ್ಯಾನರ್ಸ್. ಇವಾಗ ಒಂದು ಎಷ್ಟಿದೆಯಪ್ಪ ಅಂದರೆ ಇಲ್ಲಿ 5. ಓಕೆ, 5 ಪಾಯಿಂಟ್ ಸ್ಟಾರ್. ಓಕೆ, 5 ಪಾಯಿಂಟ್ ಸ್ಟಾರ್ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಡ್ರ್ಯಾಗ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಸ್ಟಾರ್ ಬಂದಿರ್ತದೆ. ಸೊ ನಾವು ಏನು ಮಾಡಬೇಕು, ಇಲ್ಲಿ ಔಟ್ಲೈನ ಏನು ಮಾಡೋದು, ವೈಟ್ ಕೊಡೋದು. ಮತ್ತು ಇಲ್ಲಿ ಸೇಫ್ ಫಿಲ್ ಕೂಡ ಏನು ಮಾಡೋದು, ವೈಟ್ ಕೊಡೋದು. ಇವಾಗ ಕಂಟ್ರೋಲ್ ಡಿ. ಓಕೆ, ಕಂಟ್ರೋಲ್ ಡಿ ಮಾಡಿ ಪುನಃ ಇಲ್ಲಿ ತಂದಿಡ್ಬೋದು. ಓಕೆ, ಸೊ ಈ ಪ್ರಕಾರ ಇಲ್ಲಿ ಸ್ಟಾರನ್ನು ತೊಗೋಬೋದು. ಓಕೆ, ಸೊ ಈಗ ಮತ್ತೆ ನಾನು ಬೇರೆ ಶೇಪನ್ನು ತೊಗೋತೀನಿ. ಇದರಲ್ಲಿ ಇರ್ತಕ್ಕಂಥದ್ದು ಬ್ಯಾನರ್ಸ್ ಒಂದು ಸ್ಟೈಲ್ ತೊಗೋತೀನಿ. ಓಕೆ, ಬ್ಯಾನರ್. ಓಕೆ, ಒಂದು ರಿಬ್ಬನ್ ಟೈಟಲ್ ಡೌನ್. ಓಕೆ, ಸೊ ಇದನ್ನು ತೊಗೊಂಡು ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಈಗ ಸ್ಮಾಲ್ ಸೈಜ್ ಮಾಡ್ತೀನಿ. ಸ್ಮಾಲ್ ಸೈಜ್ ಮಾಡಿದ ನಂತರ ಇಲ್ಲಿಟ್ಟು ನಾನು ಇಲ್ಲಿ ಏನು ಟೈಪ್ ಇದನ್ನು ಕಲರ್ ಫಿಲ್ ಮಾಡ್ತೀನಿ ಇದಕ್ಕೆ. ಸೊ ಬೇರೆ ಕಲರನ್ನು ನಾವು ಕೊಡ್ಬೋದು. ಸೇಫ್ ಫಿಲ್ ಒಂದು ಕಲರನ್ನು ಕೊಡ್ಬೋದು ಇದಕ್ಕೆ. ಓಕೆ, ಇಲ್ಲ ಇವಾಗ ನಾನು ವೈಟ್ ಕಲರ್ ಕೊಟ್ಟಿದ್ದೀನಿ. ವೈಟ್ ಕಲರ್ ಕೊಟ್ಟು ಸೊ ಇವಾಗ ಔಟ್ಲೈನ್ ಕೂಡ ನಾನು ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಔಟ್ಲೈನನ್ನು ಏನು ಮಾಡ್ತೀನಿ, ಇಲ್ಲಿ ಒಂದು ಡಾರ್ಕ್ ರೆಡ್ ಕೊಟ್ಟಿದ್ದೀನಿ. ಸೊ ಕೊಟ್ಟ ನಂತರ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಬರ್ತದೆ. ಸೊ ಇಲ್ಲಿ ನಾವು ಏನಾದರೂ ಟೆಕ್ಸ್ಟನ್ನು ಟೈಪ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕ್ಯಾಪ್ಸ್ ಲಾಕ್ ಆನ್ ಮಾಡಿ ಇಲ್ಲಿ ಏನು ಮಾಡ್ತೀನಿ, ವೆಲ್ಕಮ್ ಅಂತೇಳಿ ಟೈಪ್ ಮಾಡ್ಕೋತೀನಿ. ಓಕೆ, ವೈಟ್ ಇದೆ, ಇದು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಾವು ಇಲ್ಲಿ ಇರ್ತಕ್ಕಂಥ ಸ್ಟೈಲ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದಾದ್ರೂ. ಓಕೆ, ಸೊ ಈಗ ಬ್ಲ್ಯಾಕ್ ತೊಗೋತೀನಿ. ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ಇನ್ಕ್ರೀಸ್ ಸೈಜ್. ಓಕೆ, ಇನ್ಕ್ರೀಸ್ ಸೈಜ್ ಮಾಡ್ಕೋಬೋದು. ಇಲ್ಲಿ ಬೋಲ್ಡ್ ಕೊಡ್ಬೋದು. ಓಕೆ, ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದು. ಓಕೆ, ಟೆಕ್ಸ್ಟ್ ಕಲರ್ ಕೂಡ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಟೆಕ್ಸ್ಟ್ ಫಿಲ್ ಅಂತ ಬರ್ತದೆ. ಇಲ್ಲಿ ಟೆಕ್ಸ್ಟ್ ಫಿಲ್ನ ಇಲ್ಲಿ ಕಲರ್ ಚೇಂಜ್ ಮಾಡ್ಕೋತೀನಿ. ಓಕೆ, ಓಕೆ, ಸೊ ಆಗ ಕಲರ್ ಕೂಡ ಏನಾಗಿದೆ, ಇದ್ರದ್ದು ಚೇಂಜ್ ಆಗಿದೆ. ಈ ಪ್ರಕಾರ ನಾವು ಬೇರೆ ಬೇರೆ ಶೇಪ್ಗಳನ್ನ ನಾವು ಒಂದು ಸ್ಲೈಡ್ದಲ್ಲಿ ಡಿಸೈನ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ಶೇಪ್ಗಳನ್ನ ತೊಗೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಬೇರೆ ಬೇರೆ ಶೇಪ್ಗಳನ್ನ ನಾವು ಸ್ಲೈಡ್ದಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ.
ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.